ಇವತ್ತಿನ ಚಳವಳಿ ಏನಿದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ಇವತ್ತು ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಚಳವಳಿ ನಡೀತಾ ಇದೆ. ಆ ಕಾರಣಕ್ಕೆ ನಾವು ಇಲ್ಲಿ ಕೂಡ ರಾಮನಗರ ಜಿಲ್ಲೆಯೊಳಗೆ ಚಳವಳಿ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟ, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಜನಗಳು ಉಪಯೋಗಿಸುವಂತ ಎಲ್ಲಾ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಅದ್ರ ವಿರುದ್ಧ ನಾವು ಚಳವಳಿ ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಯಾವ್ದ್ರ ಮೇಲೆ ಬೆಲೆ ಏರ್ಸಲ್ ಅಂತ ಹೇಳುವಂಗಿಲ್ಲ, ಯಾವ್ದು ಏರ್ಸಿಲ್ಲ ಅಂತ ಕೇಳಬೇಕಂತ ಪರಿಸ್ಥಿತಿ ಆಗಿದೆ. ಇವತ್ತು ವಿದ್ಯುತ್ ಶಕ್ತಿ ವಿಚಾರಕ್ಕೆ ಬಂದಾಗ ರೈತರ ಕೃಷಿ ಪಂಪ್ ಸೆಟ್ ಮತ್ತು ಮನಬಳಕೆ ಮೀಟರ್ಗಳಿದೆ, ಅವಕ್ಕೆಲ್ಲ ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಒಬ್ಬ ರೈತ ಒಂದು ಪಂಪ್ ಸೆಟ್ ಹಾಕಿದ್ರೆ ಪೂರ್ಣ ಖರ್ಚೆಲ್ಲ ಅವನೇ ಭರಿಸಬೇಕು, ಅಂದ್ರೆ 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಂತಕ್ಕಂಥ ಅವರೇ ಲೆಕ್ಕ ಹಾಕಿ ಹೇಳ್ತಾರೆ, ಕಂಬಕ್ಕೆ ಲೈನ್ಗೆ ಪ್ರತಿಯೊಂದಕ್ಕೂ. ಹಂಗಾಗಿ ಸ್ಮಾರ್ಟ್ ಮೀಟರ್ಗಳು ಅಳವಡಿಸೋದ್ರಿಂದ ರೈತರು ಬಹಳ ಅನಾನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ವಿರೋಧ ಮಾಡಿ ಇವತ್ತು ಬೇರೆ ಬೇರೆ ವಿಚಾರಗಳು, ಪೆಟ್ರೋಲ್ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಬಸ್ ಚಾರ್ಜ್ ಜಾಸ್ತಿ ಆಗಿದೆ, ಹಿಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೈಸ್ ಮಾಡ್ಕೊಳ್ತಾ ಇದ್ರೆ ಮುಂದೆ ಜನ ಬದುಕೋದು ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಚಳವಳಿ ಮಾಡ್ತೀವಿ. ಇವತ್ತು ಒಂದು ಸಾಂಕೇತಿಕವಾಗಿ ಮಾಡಿದೀವಿ ಅಷ್ಟೇ, ದೊಡ್ಡ ಮಟ್ಟದಲ್ಲಿ. ಜೊತೆಗೆ ಈ ಜಿಲ್ಲಾಧಿಕಾರಿ ಇವತ್ತು ಛತ್ರಿ ಹಾಕಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಈ ಜಿಲ್ಲಾಧಿಕಾರಿ ವಿರುದ್ಧ ಹಿಡ್ಕೊಂಡಿದ್ದೀವಿ. ಯಾಕೆಂದ್ರೆ ಈ ಜಿಲ್ಲಾಧಿಕಾರಿ ರೈತ ವಿರೋಧಿ, ದಲಿತ ವಿರೋಧಿ, ಜನಸಾಮಾನ್ಯರ ವಿರೋಧಿ, ಕನ್ನಡಪರ ಸಂಘಟನೆಗಳ ವಿರೋಧಿ. ಯಾವ ಸಂಘಟನೆ ಇರಬಾರ್ದು ಇಲ್ಲಿ. ರಾಜಕಾರಣ ಏನ್ ಹೇಳ್ತಾರೆ ಅದು ಮಾಡಬೇಕು. ಯಾವ ರಾಜಕಾರಣ ಯಾವ ಭೂಮಿನ ಇವನ ಹೆಸರು ಖಾತೆ, ಯಾರ ಹೆಸರು ಖಾತೆ ಮಾಡಿಸ್ಕೊಡೋಕೆ ಮಾಡಕ್ಕೆ ತಯಾರಿದ್ದಾರೆ. ಹಂಗಾಗಿ ಇದ್ರ ವಿರುದ್ಧ ನಾವು ದೊಡ್ಡ ಮಟ್ಟದ ಚಳವಳಿ ಮುಂದಿನ ದಿನ ಮಾಡೇ ಮಾಡ್ತೀವಿ. ರೈತ ವಿರೋಧಿ ಸರ್ಕಾರಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರಾಜ್ಯವ್ಯಾಪಿ ಏನು ಹೋರಾಟಕ್ಕೆ ಕರೆ ಕೊಟ್ಟಿದೆ, ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ನಮ್ಮ ಮಲ್ಲಯ್ಯನವರ ನೇತೃತ್ವದಲ್ಲಿ ಮುನ್ರಾಜು ಅವರು ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ತಿಮ್ಮೇಗೌಡರು, ನಮ್ಮ ಕೃಷ್ಣಯ್ಯನವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಒಂದ್ ಕಡೆ ಲಾರಿ ಮುಷ್ಕರ ನಡೀತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದನೇ ಲಾರಿ ಮುಷ್ಕರ ನಡೀತಾ ಇದೆ. ಇನ್ನೂ ಬೆಲೆ ಹೆಚ್ಚಿಗೆ ಆಗುವಂತ ಪರಿಸ್ಥಿತಿ. ಈ ಎಲ್ಲ ಪರಿಸ್ಥಿತಿಗೆ ನೇರ ಹೊಣೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು. ಕೇಂದ್ರ ಸರ್ಕಾರ ಈಗಾಗಲೇ ಗ್ಯಾಸ್ ಬೆಲೆ ಏರಿಕೆನ ಮಾಡಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆನ ಮಾಡಿ ಜನಸಾಮಾನ್ಯರು ಬೀದಿಗೆ ಬರೋ ರೀತಿ ಮಾಡಿದೆ. ಆ ಕಾರಣದಿಂದ ಇವತ್ತು ನಾವು ಛತ್ರಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ದಲಿತ ವಿರೋಧಿ, ರೈತ ವಿರೋಧಿ ಜಿಲ್ಲಾಧಿಕಾರಿಯಾಗಿರೋದ್ರಿಂದ ಕೂಡಲೇ ಈ ಜಿಲ್ಲಾಧಿಕಾರಿ ರಾಮನಗರವನ್ನ ಬಿಟ್ಟು ತೊಲಗಬೇಕು ಅಂತಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ನಾವು ಛತ್ರಿ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಅಂತಕ್ಕಂಥ ಛತ್ರಿ ಚಳುವಳಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು. ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಯೋಗ್ಯತೆ ಇಲ್ಲ. ಮತ್ತೆ ನಿನ್ನೆ ನಡೆದಂತ ಅಂಬೇಡ್ಕರ್ ಜಯಂತಿಗೂ ಕೂಡ ಈ ಜಿಲ್ಲಾಧಿಕಾರಿ ಬರದೆ ಅವಮಾನ ಮಾಡಿದ್ದಾರೆ. ಇವತ್ತು ಕೂಡ ರಜಾ ಹಾಕೊಂಡು ಕಳ್ಳರಂತೆ ಓಡೋಗಿದ್ದಾರೆ. ನಮ್ಮ ಮನವಿಸ್ಕೊಳ್ಳಿಕ್ಕೂ ಬರ್ತಾ ಇಲ್ಲ, ಯಾರು ಕೂಡ ಬರ್ತಾ ಇಲ್ಲ, ಬಿಸಿಲಲ್ಲಿ ನಿಲ್ಸಿದ್ದಾರೆ. ಹಾಗಾಗಿ ಇಂಥ ಜಿಲ್ಲಾಧಿಕಾರಿಗಳು, ಇಂಥ ಸರ್ಕಾರ ಬೇಕಾಗಿಲ್ಲ. ಮತ್ತೆ ಈ ಕ್ಷೇತ್ರದ ಶಾಸಕರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸದೆ ಇನ್ನೂ ಕೂಡ ಹೆಚ್ಚಿಗೆ ಮಾಡ್ಲಿಕ್ಕೋಸ್ಕರ ತಮ್ಮ ಹೇಳಿಕೆಗಳನ್ನ ಕೊಟ್ಕೊಂಡ್ ಬರ್ತಿದ್ದಾರೆ. ಕೂಡಲೇ ನೈತಿಕ ಹೊಣೆ ಹೊತ್ತು ಈ ಕ್ಷೇತ್ರದ ಶಾಸಕರು ನೀವು ಕೂಡ ರಾಜೀನಾಮೆ ಕೊಡಬೇಕು. ಈ ಕ್ಷೇತ್ರದ ಜಿಲ್ಲಾಧಿಕಾರಿ, ಈ ರಾಮನಗರ ಜಿಲ್ಲಾಧಿಕಾರಿ ಜಿಲ್ಲೆಯನ್ನ ಬಿಟ್ಟು ತೊಲಗಬೇಕು. ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕೂಡಲೇ ಎಲ್ಲ ಬೆಲೆಗಳನ್ನ ಇಳಿಸಬೇಕು ಅಂತ ಹೇಳಿ ಹೋರಾಟದ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದೆ.